ಚಾನಲ್ಗೆ ಸ್ವಾಗತ. ನಾನು ಇವತ್ತು ಪಪ್ಪಾಯಿಕಾಯಿದು ಪರೋಟ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ರೆಡಿ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಕಾಯಿ ಇದನ್ನು ಚೆನ್ನಾಗಿ ಎರೆದುಬಿಟ್ಟು ತೊಳೆದುಬಿಟ್ಟು ತುರಿದುಕೊಳ್ಳೋಣ. ಅದಕ್ಕೆ ಒಂದು 3 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಇದನ್ನು ಎರೆದುಬಿಟ್ಟು ತುರ್ಕೊಳ್ಳೋಣ. ಮುಂಚೆ ಇನ್ನೇನು ಕೇಳ್ತಾ ಇದ್ದೀನಿ, ಇವಾಗ ಎಲ್ಲದಕ್ಕೂ ಬೇಕು. ಸ್ವಲ್ಪನೇ ಎಣ್ಣೆ ಹಾಕೊಳ್ತೀನಿ, ಸಾಕು. ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಅರ್ಧ ಚಮಚ ನೋಡಿ ಇಟ್ಟು ಚೆನ್ನಾಗಿ ಈ ಲೆವೆಲ್ ಕಲಸಿಟ್ಟಿದ್ದೀನಿ. ಇದು 1 ಅವರ್ ನೆನಿಲಿ ಚೆನ್ನಾಗಿ. ಸಕ್ಕರೆ ಎಲ್ಲ ಸ್ವಲ್ಪ ಬಿಟ್ಕೋಬೇಕಲ್ಲ, ಸಕ್ಕರೆ, ಸೋಡಾ ಮತ್ತು ಉಪ್ಪು, ಚಿರೋಟಿ ರವೆನೂ ನೆನಿಬೇಕು. ಮತ್ತು ಒಂಚೂರು ಅಡುಗೆ ಸೋಡಾ ಹಾಕಿದ್ದೀನಿ, ಚಿರೋಟಿ ರವೆ ಅಷ್ಟೇ. ಇದು 1-2 ಚಮಚ ಎಣ್ಣೆ ಇಷ್ಟು ಹಾಕಿದ್ದೀನಿ. ಎಣ್ಣೆ ಹಾಕಿರೋದ್ರಿಂದ ಒಂಚೂರು ಮೆತ್ತುತ್ತಾ ಇಲ್ಲ ನೋಡಿ. ಇವಾಗ ಈರುಳ್ಳಿ 3 ಈರುಳ್ಳಿಗೆ ಸಣ್ಣದು ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4 ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣಕ್ಕೆ ತುಂಡು ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತೀನಿ ಮತ್ತು ಕರಿಬೇವು ಸ್ವಲ್ಪ ಹುರ್ಕೊಳ್ಳೋಣ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಹಂಗೆ ಹುಳಿನೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಬೇರೆ ಆಲೂಗಡ್ಡೆ ಇಲ್ಲ ಅಂದ್ರೆ ಒಂಥರ ವಾಯಿ ಅಷ್ಟೇ. ಇವಾಗ ಕೋಲ್ಡ್ ಇದೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಆ ಕಾಯಿಗೆ ಕ್ವಾಂಟಿಟಿ ನೋಡಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಈ ವೆದರ್ ಕಾಲ, ಈ ತರ ಚಳಿ ಇರೋ ಕಾಲದಲ್ಲಿ ಆಲೂಗಡ್ಡೆ ಆ ಥರದ್ದೆಲ್ಲ ಮಾಡಿದ್ರೆ ಅದೇನೋ ಆಲ್ಮೋಸ್ಟ್ ಚಳಿಗೂ ಏನೋ ಗೊತ್ತಿಲ್ಲ, ಎಲ್ಲರಿಗೂ ಮಂಡಿ ನೋವು ಅದು ಈ ಮಂತಲ್ಲಿ ಬರುತ್ತೆ, ಒಂದು 2-3 ತಿಂಗಳಲ್ಲಿ ಆ ಥರ ಇರುತ್ತೆ. ಹಾಗಾಗಿ ಅದಕ್ಕೆ ಈ ಥರ ಪಪ್ಪಾಯಿಕಾಯಿ ಎಲ್ಲದಕ್ಕೂ ಒಳ್ಳೇದು. ಇದು ಆಗಿದೆ. ಇವಾಗ ನಾನು ಖಾರಕ್ಕೆ ಇದನ್ನ ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ನಾನು ಇನ್ನೇನು ಚಿಲ್ಲಿ ಪೌಡರ್ ಹಾಕಲ್ಲ. ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಇವಾಗ ಅದಾಗಿದೆ. ಪಪ್ಪಾಯಿಕಾಯಿನ ಸಣ್ಣಕ್ಕೆ ಈ ತರ ತುರ್ಕೊಂಡಿದ್ದೀನಿ. ಕಟ್ ಮಾಡಿದ್ರೆ ನಾವು ಸ್ಟಫಿಂಗ್ ಅಲ್ಲಿ ಚೆನ್ನಾಗಿ ಒತ್ತೋದಕ್ಕೆ ಬರೋದಿಲ್ಲ, ಹಾಗಾಗಿ ನಾನು ಇವಾಗ ತುರ್ಕೊಂಡಿರೋದು. ಇದು ಸಣ್ಣ ಸಿಮ್ಮಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದು ಆರೋಗ್ಯಕ್ಕೆ ಈ ಕೋಲ್ಡ್ ಕಾಲಕ್ಕೆ ತುಂಬಾ ಒಳ್ಳೇದು. ಈ ಕೋಲ್ಡ್ ಕಾಲದಲ್ಲಿ ಹೀಟ್ ಆಗೋದು ಕಡಿಮೆ. ಸಮ್ಮರಲ್ಲಾದ್ರೆ ಈ ಥರದ್ದು ಪಪ್ಪಾಯಿಕಾಯಿ ಎಲ್ಲ ಸ್ವಲ್ಪ ತುಂಬಾ ಓವರ್ ಹೀಟ್ ಆಗುತ್ತೆ. ಈ ಕೋಲ್ಡ್ ಇರೋದ್ರಿಂದ ಈ ವೆದರ್ಗೆ ಸರಿ ಹೋಗುತ್ತೆ. ಇದು ಕೆಲವೊಂದೊಂದು ಅಡುಗೆ ಎಲ್ಲ ಚಳಿಗಾಲದಲ್ಲಿ ಮಾಡಬೇಕು, ಮತ್ತೆ ಕೆಲವೊಂದೊಂದು ಬಿಸಿಲು ಕಾಲದಲ್ಲಿ ಮಾಡಬೇಕು. ಇದು ಚಳಿಗಾಲಕ್ಕೋಸ್ಕರನೇ ಚೆನ್ನಾಗಿರುತ್ತೆ. ಇವಾಗ ಪಪ್ಪಾಯಿ ಎಷ್ಟು ಬೇಕಾದ್ರೂ ಹುಳಿ, ಗೊಜ್ಜು, ಈ ಥರ ಪರೋಟ ಎಲ್ಲ ಮಾಡ್ಬೋದು. ಬೇರೆ ಸಮ್ಮರಲ್ಲಿ ಆಗಲ್ಲ. ಇದು ಮೇಲೆ ಸೊಪ್ಪನ್ನು ಹಾಕೋಬಿಡೋಣ. ಇದೇನು ಹೆಂಗೆ ಹಾಕಿದ್ರು ಏನು ನಮಗೆ ಮೇಲೆ ಸಿಗೋದಿಲ್ಲ, ಹಾಗಾಗಿ ಹಾಕ್ಬಿಡೋಣ ಇದನ್ನ ಜೊತೆಲೂ. ನಮಗೆ ಇದು ಯಾವುದೇ ತರಕಾರಿ ಆದ್ರೂ ನೀರು ಥರ ಬಿಟ್ಕೊಡುತ್ತೆ. ನಾವು ಎಷ್ಟೇ ಡ್ರೈ ಆಗಿ ಹುರಿದ್ರೂ ಸಹ ನೀರು ಬಿಟ್ಕೊಡುತ್ತೆ. ನಾವು ಇದಕ್ಕೆ ಏನು ಮಾಡಬೇಕಂದ್ರೆ ಒಂಚೂರು ನೀರಾಗಬಾರ್ದು. ಸ್ಟಫಿಂಗ್ ಮಾಡುವಾಗ ಒದ್ದೆ ಅಂಶ ಇರಬಾರ್ದು,
ಅಂತ ಅನ್ನೋದಾದ್ರೆ ಹುರ್ಗಡ್ಲೆ ಇರುತ್ತಲ್ಲ, ಕುಟಾಣಿ ಅಂತಾರೆ ಕೆಲವರು, ಅದನ್ನ ಹಾಕೋಬಹುದು. ನಾನು ಇವತ್ತು ಅದನ್ನ ಯಾವುದನ್ನು ಹಾಕ್ತಾ ಇಲ್ಲ. ನಮ್ಗೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದು ಮಗು ಇದೆ, ಅದಕ್ಕೆ ಅಂಗನವಾಡಿನಲ್ಲಿ ಇದನ್ನ ಉಪ್ಪಿಟ್ಟು ಮಸಾಲ ಅಂತ ಕೊಡ್ತಾರೆ. ನಾನು ಇದಕ್ಕೆ ನಾನು ಅದನ್ನ 1-1.5 ಚಮಚದಷ್ಟು ನಾನು ಇದು ತಕೊಂಡಿದ್ದೀನಿ. ಇದನ್ನ ಹಾಕೊಳ್ತೀನಿ. ಇದಿಲ್ಲ ಅಂತ ಅಂದವರು ಎಲ್ಲರ ಮನೇಲೂ ಇರಲ್ಲ ಇದು, ಹಂಗಾಗಿ ಇಲ್ದಿರ ಇರೋರು ಒಂದ್ ಸ್ವಲ್ಪ ಹುರ್ಗಡ್ಲೆ ಪೌಡ್ರನ್ನ, ಕಡಲೆನ ಪೌಡ್ರ್ ಮಾಡ್ಕೊಬಿಟ್ಟು ಮಿಕ್ಸಿನಲ್ಲಿ ಹಾಕೋಬಹುದು. ಯಾಕಂದ್ರೆ ಒದ್ದೊದ್ದೆ ಅನ್ನಿಸ್ದಾಗ ನಮ್ಗೆ ಸ್ಟಫಿಂಗ್ ಅಲ್ಲಿ ಅಂತ ಚೆನ್ನಾಗಿರೋದಿಲ್ಲ. ಏನಿದ್ರು ಒಂಥರ ತುಂಬಾ ಕೈಗೆ ಒಂಚೂರು ಮೆತ್ತಬಾರ್ದು ಇದನ್ನು. ಆ ಥರ ಇದ್ದಾಗ ನಮ್ಗೆ ಸ್ಟಫಿಂಗು ಒತ್ತೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಮಸಾಲನ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದ್ ಸ್ವಲ್ಪ ಖಾರನೇ ಇರುತ್ತೆ. ಅದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಹಾಕಿಲ್ಲ. ಮೆಣಸಿನ್ಕಾಯಿ 4 ಹಾಕಿದ್ದೀನಿ. ಇದು ಇವಾಗ ನೀರಿನ ಅಂಶ ಎಲ್ಲ ಎಳ್ಕೊಳ್ಳುತ್ತೆ. ಹುರ್ಗಡ್ಲೆ ಆದ್ರೂ ಅಷ್ಟೇ 1-2 ಚಮಚ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಬಿಟ್ಟು ಅದನ್ನ ಉದುರಿಸ್ಕೊಂಡ್ರೆ ಆಯ್ತು. ಕಡಲೆ ಹಿಟ್ಟಂತೂ ಬೇಡ, ಹಸಿ ಕಡಲೆ ಹಿಟ್ಟು ಅದೊಂಥರ ಹಸಿ ಹೊಡಿತದೆ, ಚೆನ್ನಾಗಿರಲ್ಲ. ಹುರ್ಗಡ್ಲೆ ಪೌಡರು ಅಕಸ್ಮಾತ್ ಒಂದ್ ವೇಳೆ ಉಪ್ಪಿಟ್ಟು ಮಸಾಲ ಇರುವಂಥವ್ರು ಅದನ್ನ ಹಾಕೊಳ್ಳಿ. ನಾನು ಅಂಗನವಾಡಿ ಉಪ್ಪಿಟ್ಟು ಮಸಾಲದಲ್ಲಂತೂ ತುಂಬಾ ವೆರೈಟೀಸ್ ಎಲ್ಲ ಮಾಡಿ ಹಾಕಿದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಅದು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಮತ್ತೆ ಇದು ಹೊಂದುತ್ತೆ. ನಾವು ಬರೀ ಪಲ್ಯಗಿಂತ ಪಲ್ಯ ಸ್ವಲ್ಪ ಉದುದ್ರಾಗ ಹಾಕಬಹುದು. ಇದನ್ನ ಹಾಕೋದ್ರಿಂದ ಕಡಲೆ ಹಿಟ್ಟು, ಇದು ಹುರ್ಗಡ್ಲೆ ಪೌಡರು ಮತ್ತೆ ಈ ತರ ಮಸಾಲ ಹಾಕೋದ್ರಿಂದ ನಾವು ಮಿಕ್ಸಿದ್ರೆ ಹಂಗೆ ಒಂಥರ ಉಂಡೆ ತರ ಈ ತರ ನೋಡಿ ಮೆತ್ತಿಗೆ ಹಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ಆಗಿದೆ, ತಣ್ಣಗೆ ಆರ್ಲಿ. ಇದು ನಾವು ಹಸಿಟ್ಟನ್ನು ಕಲಸಿಟ್ಟಿದ್ದೀವಿ, ಮೆತ್ತಗೆ ಅದು 1 hour ಆಗ್ಲಿ. ಅದು ರೆಸ್ಟ್ ಮಾಡೋಷ್ಟರಲ್ಲಿ ಇದು ತಣ್ಣಗಾರುತ್ತೆ. ಆಮೇಲೆ ನಾವು ಸ್ಟಫಿಂಗ್ ಮಾಡ್ಕೊಂಡು ಒತ್ಕೊಳ್ಳೋಣ. ಇವಾಗ ಇದನ್ನ ಆರ್ಲಿ ಸ್ನೇಹಿತರೆ, ತೆಗೆದಿಡ್ತೀನಿ. ಆಗಿದೆ ಇದು 2 hour ನೆಂದಿದೆ. ಇದು ಚೆನ್ನಾಗಿ ಇವಾಗ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಚೆನ್ನಾಗಿ ಬಡ್ದು ಚೆನ್ನಾಗಿ ಕಲಿಸಿದಷ್ಟು ಚೆನ್ನಾಗಿ ಬರುತ್ತೆ. ಇದು ಫಸ್ಟ್ ಎಷ್ಟು ಹಿಟ್ಟು ಬರುತ್ತೆ ಇದು ಅಂತ ಅಂದ್ಬಿಟ್ಟು ಫಸ್ಟ್ ಕಟ್ ಮಾಡ್ಕೋಬೇಕು. ಗೋಧಿ ಹಿಟ್ಟು ಎಷ್ಟಾಗಿದೆ ಅಷ್ಟನ್ನ ನೋಡ್ಕೋಬೇಕು. 14 ಉಂಡೆ ಆಗಿದೆ ಅದು. ನಾನು ಇದನ್ನ ಅದೇ ತರ ನೋಡಿ ಸೈಜ್ ಅಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಹಸಿಟ್ಟೇನು ಹಾಕಿ ಒತ್ತುತ್ತಾ ಇಲ್ಲ, ಹಸಿಟ್ಟು ಹಾಕಿನೂ ಬೇಕಾದ್ರೆ ಒತ್ಕೋಬಹುದು. ಇದೇ ಈಸಿ. ಸುಮ್ಮನೆ ಹಸಿಟ್ಟೆಲ್ಲ ಒಂಥರ ಮೆತ್ತಿಸ್ಕೊಂಡು ಚೆನ್ನಾಗಿಲ್ಲ. ನಾನು ಈ ಸ್ಟಿಕ್ಕರ್ ಸೀಟ್ ಮೇಲೇನೆ, ಒಬ್ಬಟ್ಟು ಪೇಪರ್ ಮೇಲೂ ಸಹ ಮಾಡ್ಬೋದು. ನಾನು ಸ್ಟಿಕ್ಕರ್ ಸೀಟ್ ಇತ್ತು, ಹಂಗಾಗಿ ಇದನ್ನ ತಗೊಂಡಿದ್ದೀನಿ. ಒಂಚೂರು ಒಂದು ಲೆವೆಲ್ ಇದನ್ನ ಮಾಡ್ಕೊಬಿಟ್ಟು ಮೇಲೆ ಎಣ್ಣೆ ಇರುತ್ತೆ. ಇದು ಈಸಿ. ಇದು ಕವರಲ್ಲಿ ಹಾಕೊಬಿಟ್ರೆ ತುಂಬಾ ಈಸಿ ಆಗುತ್ತೆ. ನಾನು ಅದಕ್ಕೆ ಇದನ್ನ ಕಟ್ ಮಾಡಿಲ್ಲ. ಇದು ತುರ್ದಿರೋದಾದ್ರೆ ನಮ್ಗೆ ತಟ್ಟೋದಕ್ಕೆ ಈಸಿಯಾಗಿ ಬರುತ್ತೆ. ಒತ್ತಿದ್ರೆ ದಪ್ಪ ದಪ್ಪ ಆಗುತ್ತೆ. ಪಪ್ಪಾಯಿಕಾಯ್ದು ಪರೋಟ ಮಾಡಿದ್ದೀನಿ, ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಒಂಥರ ಕ್ರಿಸ್ಪಿನೆಸ್ ಆಗಿ ಸ್ಮೂತ್ ಆಗೂ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಮಾಡ್ಬಿಟ್ಟು ನನಗೆ ಕಮೆಂಟ್ ಹಾಕ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.